ಒಬ್ಬನೇ ಏಕಾಂಗಿಯಾಗಿ ಇವೆಲ್ಲ ಮಾಡ್ಕೊಂಡು ಬಂದಿರೋದು ಅವ್ನ ನೋಡ್ರೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಏನಂದರೆ ಫ್ಯಾನ್ಸ್ ಕ್ರಿಕೆಟ್ ಲೀಗ್ ಅಭಿಮಾನಿಗಳಿಂದ ನಾವು ಅವ್ರಿಗಾಗಿ ನಾವು ಏನು ಮಾಡಿದ್ರೂ ಸಾಲದು, ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಸಿನಿಮಾ ಗೆಲ್ಲಿ, ಸಿನಿಮಾ ಸೋಲ್ಲಿ, ಸಿನಿಮಾ ಬರಲಿ ಬರದೇ ಇರಲಿ, ತಡ ಆಗಲಿ, ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಗೆ ಹೊರಗೆ ತುಂಬತಕ್ಕಂಥವ್ರು ಅಭಿಮಾನಿಗಳು. ಅವ್ರು ಕೊಡ್ತಕ್ಕಂಥ ಉತ್ತೇಜನೇ ನಾವು ಎಷ್ಟೇ ಕಷ್ಟ ಆಗಲಿ ಇಷ್ಟ ಆಗಲಿ ಏನೇ ಆದರೂ ಸಿನಿಮಾಗಳನ್ನ ಮಾಡ್ತಾ ಎಫರ್ಟ್ ಹಾಕೋಕ್ಕೆ ಸ್ಫೂರ್ತಿ ಆಗೋದು ಅವರಿಂದನೇ. ಸ್ಫೂರ್ತಿ ತುಂಬ ಅವರೇ ನಮಗೆ. ಏನಾಗುತ್ತೆ, ಪ್ರತಿಯೊಬ್ಬ ಕಲಾವಿದನ ಅಭಿಮಾನಿಗಳು ಅವ್ರವ್ರ ಸಿನಿಮಾ ಬಂದಾಗ, ಅವ್ರವ್ರ ವಿಷಯ ಬರ್ಡೇ ಇದ್ದಾಗ ಅಥವಾ ಅವ್ರದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಜೊತೆಯಾಗಿರ್ತಾರೆ. ಅವ್ರುಗಳೆಲ್ಲ ಈ ಥರ ಒಂದು ವೇದಿಕೆಯಲ್ಲಿ ಹಲವಾರು ಕಲಾವಿದರ ಅಭಿಮಾನಿಗಳು ಒಟ್ಟಿಗೆ ಸೇರಿ ಈ ಥರ ಒಂದು ಟೂರ್ನಮೆಂಟ್ ಆಡ್ತಾ ಅಭಿಮಾನವನ್ನು ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಇದು ತುಂಬಾನೇ ಒಳ್ಳೆ ವಿಷಯ, ಒಳ್ಳೆ ಬೆಳವಣಿಗೆನೂ ಹೌದು. ಏನಂದ್ರೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಲಾವಿದರ ಅಭಿಮಾನಿಗಳು ಈ ಥರ ಸೇರಿ ಅಭಿಮಾನವನ್ನು ಸೆಲೆಬ್ರೇಟ್ ಮಾಡ್ತಾ ಅವರೆಲ್ಲರೂ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಹೇಳ್ತಾ, ಇದು ಬರೀ ಒಬ್ಬ ಕಲಾವಿದನ ಅಭಿಮಾನಿಯಾಗಲ್ಲದೆ ಕನ್ನಡ ಸಿನಿಮಾವನ್ನು ಅವ್ರು ಎಷ್ಟು ಮಟ್ಟಕ್ಕೆ ಪ್ರೀತಿಸ್ತಾರೆ, ಅಭಿಮಾನಿಸ್ತಾರೆ ಅನ್ನೋದನ್ನ ಈ ಥರ ಒಕ್ಕೊರ್ಲಿಂದ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟೇ ತುಂಬ ಖುಷಿ ನನಗೆ. ಎಲ್ರಿಗೂ ಒಳ್ಳೇದಾಗ್ಲಿ. ಇಲ್ಲಿ ಏನಂದ್ರೆ ಆಟ ಅಂದಾಗ ಒಂದು ತಂಡ ಗೆಲ್ಲುತ್ತೆ, ಒಂದು ತಂಡ ಸೋಲುತ್ತೆ. ಸಿನಿಮಾ ಆದರೂ ಅಷ್ಟೇ, ಒಂದು ಸಿನಿಮಾ ಗೆಲ್ಲುತ್ತೆ, ಒಂದು ಸಿನಿಮಾ ಸೋಲುತ್ತೆ. ಪ್ರಯತ್ನ ಅಂಡ್ ಉದ್ದೇಶ ಎರಡು ತುಂಬ ಮುಖ್ಯ ಆಗುತ್ತೆ. ಯಾವಾಗ ಒಳ್ಳೆ ಸದುದ್ದೇಶದಿಂದ ಒಂದು ಒಳ್ಳೆ ದಾರಿಲಿ ನಮ್ಮ ಪ್ರಯತ್ನಗಳಿರುತ್ತೆ, ನಮ್ಮ ಎಫರ್ಟ್ಸ್ ಇರುತ್ತೆ, ಅದರ ಫಲಶ್ರುತಿ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ನೀವು ಈ ಒಂದು ಉದ್ದೇಶನೇ ದೊಡ್ಡ ಗೆಲುವು, ಇಲ್ಲಿ ಕಂಟೆಂಡರ್ಸ್ ಆಗಿ ಬರೋದೇ ದೊಡ್ಡ ಗೆಲುವು. ಆಟದಲ್ಲಿ ರಿಸಲ್ಟ್ ಈಸ್ ಡೆಫಿನೆಟ್. ಸೊ ಎಲ್ರಿಗೂ, ಎಲ್ಲ ಪ್ರಯತ್ನಕ್ಕೂ ಅಂದರೆ ಎಲ್ಲ ತಂಡಕ್ಕೂ ಇಂಡಿವಿಜುವಲಿ ಆಲ್ ದ ಬೆಸ್ಟ್ ಹೇಳ್ತಾ, ಚೆನ್ನಾಗಿ ಆಡಿ, ಸೆಲೆಬ್ರೇಟ್ ಮಾಡಿ ಕನ್ನಡವನ್ನು, ಕನ್ನಡ ಸಿನಿಮಾವನ್ನು, ಕನ್ನಡ ಸಿನಿ ಕಲಾವಿದರನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಬೆಸ್ಟ್ ವಿಶಸ್. ತುಂಬ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನೀವು ಅದೇ ಸ್ಟೇಜ್ ಮೇಲ್ಗಡೆ ಬಂದಾಗಿದೆ. ಸೊ ಹಾಗೆ ಟ್ರಾಫಿ ಲಾಂಚ್ ಮಾಡೋಕ್ಕಿಂತ ಮುಂಚೆ ಸರ್, ಆ್ಯಕ್ಚುಲಿ ನಾನು ಇದೊಂದು ಪರ್ಸ್ನಲ್ ಆಗಿ ಕೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನಿಮ್ಮ ಒಂದು ವಯಸ್ಸು ತುಂಬಾ ಇಷ್ಟಪಡ್ತಾರೆ. ಸೊ ಒಂದು ಡೈಲಾಗ್ ಬಿಟ್ಟರೆ ಇನ್ನೂ ಖುಷಿ ಆಗುತ್ತೆ ಅಂತ ನಮಗೆಲ್ಲ ಅನ್ಸುತ್ತೆ. ಅದೆಲ್ಲ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಒಂದು ಡೈಲಾಗ್. ದೇಶದಲ್ಲಿರ್ಬೇಕಾಗಿದ್ದು ಬೀದಿಗೆ ಬಂದ್ಬಿಟ್ರೆ ಹುಲಿ ಆವಡಕ್ಕಿಲ್ಲಕಲ್ಲ, ಇಲ್ಲಿನೇ ಹುಲಿನೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಆನಂದ್ ಸ್ಪೋರ್ಟ್ಸ್, ಆನಂದ್ ಆಡಿಯೋ ಒಂದು ಸ್ಪೋರ್ಟ್ಸ್ ಘಟಕ, ಇದೊಂದು ತುಂಬಾ ನನಗೆ ಖುಷಿ ಕೊಟ್ಟಂತ ವಿಚಾರ. ಯಾಕಂದ್ರೆ ನಮ್ಮ ಕನ್ನಡ ಅಂದ್ರೆ ನಮ್ಮ ಮೊನ್ನೆ ರಾಜ್ ಕಪ್ ಇಂದ ಶುರುವಾದದ್ದು. ನಾವೆಲ್ಲ ರಾಜ್ ಕಪ್ ಆಡ್ಬೇಕಾದ್ರೆ ಆನಂದ್ ಸ್ಪೋರ್ಟ್ಸ್ ಅವರು ಲೈವ್ ಸ್ಟ್ರೀಮಿಂಗ್ ಮಾಡಿದ್ರು. ನಮ್ಮದು ಅಂತ ಒಂದು ಸಂಸ್ಥೆ ಈ ತರ ನಮ್ಮ ಕ್ರೀಡಾಪಟುಗಳಾಗಲಿ, ನಮ್ಮ ರಾಜ್ಯದ್ದು ಅಥವಾ ನಮ್ಮ ಚಿತ್ರರಂಗದನ್ನ ಅಂದ್ರೆ ಈ ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ, ಮುಂದೆ ಬರ್ತಕ್ಕಂಥ ಬೇರೆ ಟೂರ್ನಮೆಂಟ್ನು ನೀವು ಲೈವ್ ಟೆಲಿಕಾಸ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ, ಈ ತರ ಒಂದು ಪ್ರಯತ್ನಕ್ಕೆ ನೀವು ಬೆನ್ನೆಲುಬಾಗಿ ನಿಂತಿದ್ದೀರಿ, ಜೊತೆ ಕೊಡ್ತಿದ್ದೀರಿ. ಆನಂದ್ ಸ್ಪೋರ್ಟ್ಸ್ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು. ಒಳ್ಳೆಯದಾಗಲಿ, ದೊಡ್ಡ ಸಂಸ್ಥೆಯಾಗಿ ಬೆಳಿ. ಆನಂದ್ ಆಡಿಯೋ ಅಷ್ಟೇ, ಆನಂದ್ ಸ್ಪೋರ್ಟ್ಸ್ ಕೂಡ ಇನ್ನೊಂದು ದೊಡ್ಡ ಮಟ್ಟಕ್ಕೆ, ದೊಡ್ಡ ಸ್ಥಾಯಿಗೆ ತಲುಪಲಿ ಅಂತ ಕೇಳ್ಬೇಕು. ಲಕ್ಷ್ಮೀಕಾಂತ್ ಸರ್, ಪ್ಲೀಸ್. KKR Media House ಓನರ್ ಆದಂಥ ಲಕ್ಷ್ಮೀಕಾಂತ್ ಸರ್ ಆ್ಯಂಡ್ ವಶಿಷ್ಠ ಸಿಂಹ ಸರ್, ಪ್ಲೀಸ್ ಲಾಂಚ್ ದ ಟ್ರೋಫಿ. ಸೊ FCL ಸೀಸನ್ 11 ಟ್ರೋಫಿ ಸ್ವಲ್ಪ ಜೋರ ಚಪ್ಪಾಳೆ ಬರಬೇಕು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಲಾಂಚಿಂಗ್. ಆ್ಯಂಡ್ ಎಸ್, ಸೊ ಟೀಮ್ ಮೆಂಬರ್ಸ್ ಕೂಡ ಮೇಲ್ಗಡೆ ಬನ್ನಿ ಅಂತ ಹೇಳ್ತಾ ಸರ್, ಲಕ್ಷ್ಮೀಕಾಂತ್ ಸರ್ ಒಂದೆರಡು ಮಾತು. ಈ ಸಲ FCL ನಡೀತಾ ಇದೆ 11th, ಸೊ ಅಲ್ಲಿ 10 ವರ್ಷ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನಕ್ಕೆ ಇಷ್ಟಪಡ್ತೀನಿ? ಫಸ್ಟ್ ಆಫ್ ಆಲ್ ಭರತ್, ಕಂಗ್ರ್ಯಾಚುಲೇಷನ್ಸ್ ಇನ್ ಪ್ರೈಮ್. ಲೈಕ್ ಲಾಸ್ಟ್ 3 ಸೀಸನ್ಸಿಂದ ನಾವು ಜೊತೆ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಮಾಡಿದ್ದು ಅವಾಗ ತುಂಬ ಖುಷಿ ಆಯಿತು. ಅವತ್ತಿಂದ ಇವತ್ತವರೆಗೂ ಜೊತೆಗಿದ್ದೀವಿ. ಮುಂದೆ ಇದಕ್ಕಿಂತ ದೊಡ್ಡದಾಗಿ ಮಾಡೋಣ, ಹಿಂಗೆ ಕೈ ಜೋಡಿಸ್ತೀವೆಲ್ಲ ಸೇರಿಕೊಂಡು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿ ಎಲ್ಲ.
ಇನ್ನೊಂದು ವಿಶೇಷವಾದ ಸಂಗತಿ ಅಂದ್ರೆ ಪ್ರತಿ ಸೀಸನ್ ಒಬ್ಬೊಬ್ಬ ಮೇರು ಕಲಾವಿದನಿಗೆ ಡೆಡಿಕೇಟ್ ಮಾಡ್ತಾ ಈ ಸಲ ನಮ್ಮ ಎಲ್ಲರ ನೆಚ್ಚಿನ ತೂಗುದೀಪ ಶ್ರೀನಿವಾಸ್ ಸರ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಈ ಸೀಸನ್ ನಡೆಸ್ತಿದ್ರಿ. ಈ ಒಂದು ಪ್ರಯತ್ನಕ್ಕೆ ತುಂಬ ಒಳ್ಳೆಯದಾಗಲಿ, ಜಯವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸೊ ಎಲ್ಲ ತಂಡದ ಕ್ಯಾಪ್ಟನ್ಸ್ಗಳು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಸಾರಿ ಸರ್. ಓಕೆ, ಸ್ವಸ್ತಿಕ್ ಪ್ರೊಡಕ್ಷನ್ ಅವರ ಓನರ್ ಆದಂಥ ಸ್ವಸ್ತಿಕ್ ಅವರು ಕೂಡ ಬಂದಿದ್ದಾರೆ. ಸೊ ಅವರಿಗೆ ವೆಲ್ಕಮ್ ಹೇಳ್ತಾ ಸರ್ ಪ್ಲೀಸ್ ಯು ಕ್ಯಾನ್ ಆಲ್ಸೋ ಜಾಯಿನ್ ದ ಟೀಮ್. Phone. Brother, phone. Phone. ಸರ್ ಸುಧೀಂದ್ರ ವೆಂಕಟೇಶ್ ಸರ್ ಪ್ಲೀಸ್. ಸೊ ನಾವು ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀವಿ ಸರ್. ತುಂಬ ಮೇಲ್ಗಡೆ ಬರ್ಬೇಕು ಸರ್, ನೀವು ದಯವಿಟ್ಟು ಸ್ವಲ್ಪ ಜೋರ ಚಪ್ಪಾಳೆ ಬರಬೇಕು. ಎಸ್ ಎಸ್ ಸರ್. ಎಲ್ರಿಗೂ ನಮಸ್ತೆ. ಸಾರಿ ಸ್ವಲ್ಪ ಲೇಟಾಗಿ ಬಂದೆ. ಒಂಚೂರು ಶಿವರಾಜ್ ಕುಮಾರ್ ಅವ್ರು ಬರೋಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ಇಲ್ಲಿಗೆ ಬಂದು ವಾಪಸ್ ಹೋದೆ ವಿಶ್ ಮಾಡಿ. ಸೊ ಭರತ್ ಏನೋ ಒಂದು ಹೊಸ ಸಾಹಸಕ್ಕೆ ಇಟ್ಟು ಮುಂದುವರಿಯೋಕ್ಕೆ ಏನೇನೋ ಮಾಡ್ತಾ ಇದ್ದಾರೆ. ಆಗಲಿ, ಅವ್ರಿಗೆ ಸ್ವಲ್ಪ ಮೊನ್ನೆಲ್ಲ ಒಂಚೂರು ಬೇಜಾರು ಮಾಡ್ಕೊಂಡಿದ್ರು, ಅಂದರೆ ಸಪೋರ್ಟ್ ವಿಚಾರದಲ್ಲಿ ಆಗತ್ತೆ. ಬಿಗಿನಿಂಗಲ್ಲೆಲ್ಲ ಹಾಗೇ ಇರುತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಆ ಬಿಗಿನಿಂಗಲ್ಲಿ ಏನು ಸ್ಟ್ರಗಲ್ ಮಾಡ್ತಾರೋ ಮಾಡಬೇಕು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಗಿದೆ ಅದು. ವಸಿಷ್ಠ ಸರ್ ನಿಮ್ಮದು ಆಗಿದೆ ಸರ್, ನಮ್ಮದು ಆಗಿದೆ. ಹಾಗಾಗಿ ಇಡೀ ಭರತ್ ಅವರ ಇಡೀ ಏನು ಅವ್ರದ್ದು ಮಾಡೋಕ್ಕೆ ಹೊರಟಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನಮ್ಮ ಸಪೋರ್ಟ್ ಅಂತೂ ಯಾವಾಗಲೂ ಖಂಡಿತವಾಗ್ಲೂ ಅವ್ರಿಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ವಸಿಷ್ಠ ಅವರು ಕೂಡ ಇವ್ರ ಜೊತೆ ಕೈ ಜೋಡಿಸಿರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಕೇಳ್ಕೊಳ್ತೀನಿ ಸರ್. ಹಾಗೆ ನಾನೆಲ್ಲ ಮಾಧ್ಯಮ ಸ್ನೇಹಿತರುಗಳು ಕೂಡ ಇಂಥ ಒಂದು ವಿಚಾರಕ್ಕೆ ಭರತ್ ಒಬ್ಬರೇ ಮಾಡೋದು ಅಂತಲ್ಲ, ಯಾರೇ ಮಾಡಿದ್ರು ಕೂಡ ಒಂದು ಸ್ವಲ್ಪ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಾಗೆ ಟೈಸ್ ಕಾಪಿ ಅಂತ ಇರುತ್ತೆ. ಸೊ ಎ ಬಿ ಸಿ ಅಂತ ಗ್ರೂಪ್ಸ್ ಇದೆ. ಸೊ ಅದರಲ್ಲಿ ಒಂದು ಎ ಅಲ್ಲಿ 3 ಗ್ರೂಪ್ಸ್ ಯಾವ್ದು ಬರ್ತೋ ಅದರಲ್ಲಿ ಶೆಡ್ಯೂಲ್ ಮಾಡ್ತೀವಿ, ಯಾವತ್ತು ಅಪೋನೆಂಟ್ ಟೀಮ್ ಆಡ್ತಾರೆ ಅಂತೇಳಿ. ಸೊ ಅದನ್ನು ಪಿಕ್ ಮಾಡಬೇಕು ಸರ್. ಎಲ್ರಿಗೂ ನಮಸ್ಕಾರ. ಇದೊಂದು ತೈಸ್ ಕಾಪಿ ಇದೆ ನಮ್ಮ ಹತ್ರ. ಈಗ 12 ಟೀಮ್ದು ತೈಸ್ ಕಾಪಿ, ಯಾರ್ಯಾರು ಮ್ಯಾಚ್ ಆಡ್ತಾರೆ, ಯಾರ ಮೇಲೆ ಆಡ್ತಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಇದರಲ್ಲಿ 4 ಗ್ರೂಪ್ ಇರುತ್ತೆ, ಎ ಬಿ ಸಿ ಡಿ ಅಂತ ಗ್ರೂಪ್ ಇರುತ್ತೆ. ಸೊ ಎ ಅಲ್ಲಿ 3 ಟೀಮ್ ಇರುತ್ತೆ, ಬಿ ಅಲ್ಲಿ 3 ಟೀಮು, ಸಿ 3 ಟೀಮು, ಡಿ 3 ಟೀಮ್ ಇರುತ್ತೆ. ಸೊ ಈಗ ಮೊದಲನೇ 3 ಚೀಟಿ ತಗೊಂಡು ಮೊದಲನೇ ಟೀಮ್ ಯಾವುದು ಅಂತ ಚೆಕ್ ಮಾಡೋಣ. ಇದನ್ನ ವೆಂಕಟೇಶ್ ಸರ್ ಇವಾಗ ಲಾಂಚ್ ಮಾಡಬೇಕು ತೈಸ್ ಕಾಪಿ ಅಂತ. ನೋಡಿ, ಲೆಜೆಂಡ್ರು ಆ್ಯಕ್ಟ್ರು, ನಮ್ಮ ಚಿತ್ರರಂಗಕ್ಕೇ ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಆ ಕಾಲದಲ್ಲಿ ಕೊಡ್ಕೊಂಬಂದಿರೋರು. ನಾನು ಕೂಡ ಇವ್ರು ನೋಡಿ, ತೂಗುದೀಪ ಶ್ರೀನಿವಾಸ್ ಅವರು, ಈಗಿನ ದರ್ಶನ್ ಅವರು ಆಗ್ಬೋದು ಅಥವಾ ದಿನಕರ್ ಅವರಾಗ್ಬೋದು,
ಅವರ ಹೆಮ್ಮೆಯ ತಂದೆಯವರು. ತೂಗುದೀಪ ಏನಾಸ್ಟ್ರಿ ಎ ಟೀಮ್ ಅನ್ಸುತ್ತಿದ್ದು, ಎ ಗ್ರೂಪಲ್ಲಿ ಮೊದಲನೇ ಟೀಮು. ಎಸ್, ಅವ್ರ ಹೆಸರಲ್ಲೇ ಮಾಡ್ತಿರೋದು, ಮೊದಲನೇ ಚೀಟಿ ಅವ್ರಿಗೆ ಬಂದಿದೆ. ಥ್ಯಾಂಕ್ ಯು. ನೆಕ್ಸ್ಟು, ಇಡೀ ಕರ್ನಾಟಕನೇ ಹೆಮ್ಮೆ ಪಡುವಂಥ ಒಬ್ಬ ದೊಡ್ಡ ಕುಟುಂಬದ ಆ್ಯಕ್ಟ್ರು ಅಂತಂದರೆ ನಿಮ್ಮೆಲ್ಲರ ಬಹಳ ಸರಳ ಜೀವಿ, ಸ್ನೇಹಜೀವಿ ಶ್ರೀ ಪುನೀತ್ ರಾಜ್ಕುಮಾರ್ ಅವರು. ಇವತ್ತು ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ಅವ್ರ ಹೆಸರಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳಾಗ್ತಾ ಇದೆ. ಹಾಗಾಗಿ ಇದು ಅಪ್ಪು ಬಾಯ್ಸ್ ಅಂತ ಹೇಳಿ. ಸೊ ಇದು 2ನೇ ಟೀಮು. ಇನ್ನು ಅಖಿಲ ಕರ್ನಾಟಕ ನಮ್ಮೆಲ್ಲರ ಸ್ನೇಹಜೀವಿ, ನನಗೆ ನೋಡಿ ಪಕ್ಕದಲ್ಲೇ ನಿಂತ್ಕೊಂಡು ಆ ಭಾಗ್ಯ ಸಿಕ್ತು ಚೀಟಿ ತೆಗೆದಾಗ, ವಶಿಷ್ಠ ಅವ್ರದ್ದು, ಆಯ್ತಾ. ಸೊ ಅಖಿಲ ಕರ್ನಾಟಕ ವಶಿಷ್ಠ ಸಿಂಹ ಅಭಿಮಾನಿಗಳ ಸಂಘ ರಿಜಿಸ್ಟರ್. ಸೊ ಇದು 3ನೇ ಟೀಮು. ಇದು ಎ ಮುಗೀತು. ನೆಕ್ಸ್ಟ್ ಬಿ ಗ್ರೂಪ್ನ ವಶಿಷ್ಠ ಅವರು ಅನೌನ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಗ್ರೂಪ್ ಬಿ ಯ ಮೊದಲನೇ ತಂಡ ಗೆಳೆಯ ಸತೀಶ್ ನೀನಾಸಂ ಫ್ಯಾನ್ಸ್ ಅಫಿಷಿಯಲ್. ಟೀಮ್ 2 ನಮ್ಮೆಲ್ಲರ ನೆಚ್ಚಿನ ಜಗ್ಗೇಶ್ ಅಭಿಮಾನಿಗಳ ಸಂಘ. And the next team is Darling Prajwal Devraj's fans. ಬಿಸ್ಕೆಟ್ ಗ್ರೂಪ್ ಸಿ ಫಸ್ಟ್ ತಂಡ ವಿಷ್ಣು ಸೇನಾ ಸಮಿತಿ, ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ವಿಷ್ಣುವರ್ಧನ್ ಅವರ ವಿಷ್ಣು ಸೇವಾ ಸಮಿತಿ. ಸೆಕೆಂಡ್ ಶಿವ ಸೈನ್ಯ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸೈನ್ಯ, ಶಿವ ಸೈನ್ಯ ಸೆಕೆಂಡ್ ಟೀಮ್. ಆ್ಯಂಡ್ ಥರ್ಡ್ ಒನ್ ನಿಮ್ಮೆಲ್ಲರ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಕೋಲಾರ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಸೇವಾ ಸಮಿತಿ 3ನೇ ತಂಡ. ಕಷ್ಟ ಬೀಳ್ತಾ ಇದ್ದೀರಾ ನೀವು, ಮುಂದೆ ತಗೊಳ್ಳಿ. ಡಿ ಗ್ರೂಪ್ನ ಮೊದಲನೇ ತಂಡ ಗೋಲ್ಡನ್ ಸ್ಟಾರ್ ಗಣೇಶ್ ಫ್ಯಾನ್ಸ್. 2ನೇ ತಂಡ ನಮ್ಮದೇ ರಘು ಅನು ಫ್ಯಾನ್ಸ್. 3ನೇ ತಂಡ ಲವ್ಲಿ ಸ್ಟಾರ್ ಪ್ರೇಮ್ ಫ್ಯಾನ್ಸ್. ಡಿ ಗ್ರೂಪ್ದು ಕಂಪ್ಲೀಟ್ ABCD ಕಂಪ್ಲೀಟ್ ಆಗಿದೆ. ಇದ್ರದ್ದು ಏನೇನು ಕಾಪಿ ಯಾರ್ಯಾರು ಫಸ್ಟ್ ಮ್ಯಾಚ್ ಎಲ್ಲ ನಿಮ್ಗೆ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ಸಾಯಂಕಾಲದೊಳಗಡೆ. ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಸೀನಿಯರ್ಸ್ಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಇದು ಬರೀ ಫ್ಯಾನ್ಸ್ ಮಾತ್ರ ಸೇರಿ ಆಡ್ತಾ ಇರೋದು, ಇದ್ರಲ್ಲಿ ಬರೀ ಫ್ಯಾನ್ಸೇ ಇಲ್ಲ, ಕನ್ನಡ ಅಭಿಮಾನಿಗಳು ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಯೂಟ್ಯೂಬ್ಸ್ ಅವ್ರು ಆಡ್ತಾ ಇದ್ದಾರೆ, ಎಲ್ಲ ಮೀಡಿಯಾದವ್ರು ಎಲ್ಲರೂ ಇದ್ದಾರೆ, ಎಲ್ಲ ಮಿಕ್ಸಲ್ಲಿ ಆಡ್ತಾ ಇದ್ದಾರೆ. ನಿಮ್ಗೆ ಕೇಳೋದೊಂದೇ, ಒಂದು ಸಪೋರ್ಟ್ ಮಾಡಿ. ನಾವೆಲ್ಲ ಬರೀ ಸ್ಟಾರ್ಗೆ ಬರೀ ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದಲ್ಲ, ಒಬ್ರು ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ನಾವೆಲ್ಲ ಸೇರಬೇಕು. ಇಲ್ಲಿ ಹೇಗೆ ಸೇರಿದ್ದೀರಿ ಅದೇ ಥರ ಅಲ್ಲಿ ಸೇರೋ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನಗೆ ದೊಡ್ಡ ಸಾಥ್ ಕೊಟ್ಟ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ, ನನ್ನ ಮನೀಶ್ ಸರ್ ಆಗ್ಬೋದು, ಶ್ಯಾಮ್ ಸರ್ ಆಗ್ಬೋದು, ಆನಂದ್ ಸರ್ ಆಗ್ಬೋದು, ನನಗೆ ಇದಕ್ಕೆಲ್ಲ ಮುಂದೆ ಹೋಗೋಕ್ಕೆ ವಿಷ್ಣು ಸರ್ ಆಗ್ಬೋದು, ಎಲ್ಲ ಪ್ರೋತ್ಸಾಹ ಕೊಟ್ಟು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆನಂದ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ ಲೈವ್ ಕವರೇಜ್ ಬರ್ತಾಯಿದೆ, ಪ್ರತಿಯೊಬ್ಬರು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ. 27, 28 ಇದೇ ವಿಜಯನಗರ BGS ಗ್ರೌಂಡಲ್ಲಿ ನಡೀತಾ ಇದೆ. ಸೊ ಎಲ್ಲರೂ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಆಮೇಲೆ ಇನ್ನೂ ದೊಡ್ಡ ಸಪೋರ್ಟ್ ಅಂದರೆ ನಮ್ಮ PRO ವೆಂಕಟೇಶ್ ಸರ್. ಏನೇ ಇದ್ರೂ ನೀನು ಮಾಡು, ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಅದೇ ನಮಗೊಂದು ದೊಡ್ಡ ಸಾಥು. ಈ ವೇದಿಕೆ ಎಲ್ಲ ಸಿಗೋದು ನಮ್ಮ ಕಷ್ಟ. ಈ ವೇದಿಕೆ ಸಿಗಬೇಕು ಅಂದರೆ ನಮ್ಮ ನವರಸನ್ ಸರೇ ಇಂಪಾರ್ಟೆಂಟ್ ನಮಗೆ. ಅವರು ಮೀಟಿಂಗಲ್ಲಿದ್ದಾರೆ, ಸಿಕ್ಕಿಲ್ಲ. ನನಗೆ ಇಷ್ಟು ದೊಡ್ಡ ವೇದಿಕೆ ನಾನು ಮಾಡ್ತೀನೋ ಇಲ್ವೋ ನನಗೂ ಗೊತ್ತಿರಲ್ಲ. ಬಟ್ ನೀನು ಮಾಡು ಮಗ, ನಿನ್ನ ಜೊತೆ ಇರ್ತೀನಿ, ಯಾವಾಗಲೂ ಇರ್ತೀನಿ, ನಿಂಗೆ ಏನು ಬೇಕು ಸಪೋರ್ಟ್ ಇರ್ತೀನಿ ಅಂತೇಳಿ ಅವ್ರ ಟೀಮಿಂದ ಈ ವೇದಿಕೆ ನಮಗೆ ಸ್ಪಾನ್ಸರ್ಶಿಪ್ ಮಾಡಿಕೊಟ್ಟು, ಮತ್ತು ಅದ್ರ ಜೊತೆ ನಮ್ಮ ಲಕ್ಷ್ಮೀ ಸರ್ ಆಗ್ಬೋದು, ಸ್ವಸ್ತಿಕ್ ಅವ್ರು ಆಗ್ಬೋದು, ಹಾಗೆ ತುಂಬ ಜನ ಇದ್ದಾರೆ, ಎಲ್ಲದಕ್ಕೂ ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ ಟೀಮ್ ಅವ್ರು ಆಗ್ಬೋದು, ಮತ್ತು ನಮ್ಮ ಪ್ರೇಮ್ ಸಾಗರ್ ಆಗ್ಬೋದು, ಅವರು ನನ್ನ ಜೊತೆ ಒಂದು 13-15 ವರ್ಷದಿಂದ ಜೊತೆಲಿದ್ದಾರೆ. ಇಲ್ಲಿಂದ ಹೇಗಿದ್ದೀರಾ ಇವಾಗ ಇಲ್ಲಿವರೆಗೂ ಜೊತೆಲೇ ಬಂದಿದ್ದಾರೆ. ಏನೇ ಇದ್ರೂ ಸಪೋರ್ಟ್ ಮಾಡ್ತಾರೆ.
ಇದೇ ಥರನ ಎಲ್ಲ ಫ್ಯಾನ್ಸ್ಗೂ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಸ್ವಲ್ಪ ಎಲ್ಲರೂ ಚೆನ್ನಾಗಿ ಆಡೋಣ. ಕಪ್ ಗೆಲ್ಲೋದಲ್ಲ ಮುಖ್ಯ, ಚೆನ್ನಾಗಿ ನಾವೆಲ್ಲ ಒಗ್ಗಟ್ಟಾಗಿರೋದೇ ಒಂದು ಮುಖ್ಯ ಇರೋದು. ಸೊ ಯಾವ ಸ್ಟಾರ್ಗೂ ಅವಮಾನ ಆಗಬಾರ್ದು, ನಾವು ಯಾರು ಅವಮಾನ ಮಾಡೋರ್ನು ಬಿಡಬಾರ್ದು, ಯಾವುದಿದೆ ತಿದ್ದಿ ನಾವು ತಿಳಿಸೋ ಥರ ಇರಬೇಕು. ಸೊ ನಾವೆಲ್ಲ ಎಂಕರೇಜ್ ಮಾಡಿಕೊಂಡು ಚೆನ್ನಾಗಿ ಆಡಿಕೊಂಡು ಎಂಟರ್ಟೈನ್ಮೆಂಟ್ ಆಗಿರೋಣ. ಇನ್ನು ಇದನ್ನು ದೊಡ್ಡ ಲೆವೆಲ್ಗೆ ಆಗಬೇಕು ಅಂದರೆ ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ, ಒಂದೇ ಸಲ ಎಲ್ಲ ಆಗಲ್ಲ, ಎಲ್ಲದಕ್ಕೂ ಸಪೋರ್ಟ್ ಬೇಕಾಗುತ್ತೆ. ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭರತ್ತೆಲ್ಲ ಹೇಳಿದಾರೆ ವಿಷಯ, ಒಂದು ಸ್ಮಾಲ್ ಪಾಯಿಂಟ್ ಹೇಳಬೇಕು. ವಸಿಷ್ಠ ಸರ್ ಬಗ್ಗೆ ಹೇಳಬೇಕು ಒಂದು ಪಾಯಿಂಟು. ಅವರು ನಮ್ಮ ರಾಜ್ ಕಪ್ ಸೀಸನ್ ಲಾಸ್ಟ್ ಟೈಮ್ ಆಡಿದರು, ಬಟ್ 2 ಸೀಸನ್ ಆಡಿದ್ದಾರೆ. ಅವರು ತುಂಬ ಸಕ್ಕದ ಕ್ರಿಕೆಟ್ ಆಡ್ತಾರೆ. ಅದೇ ಕಮಿಟ್ಮೆಂಟಲ್ಲಿ ಅವ್ರಿಗೆ ಫಸ್ಟು ಏನು ಲೆದರ್ ಬಾಲು ಹೇಗೆ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ಆಮೇಲೆ ರೆಗ್ಯುಲರಾಗಿ ಪ್ರಾಕ್ಟೀಸ್ ಬರ್ತಿದ್ರು, ಮತ್ತು ಆ ಕ್ರಿಕೆಟ್ಗೆ ಅಂತ ಪ್ಯಾಷನ್ ಅಂತ ತುಂಬ, ಅದೇ ರಾಜ್ಕುಮಾರ್ ಸರ್ ಹೆಸರು ಮಾಡಬೇಕಾದ್ರೆ ತುಂಬ ಅವ್ರು ಟೈಮೆಲ್ಲ ಕೊಟ್ಟು ಬಂದರು. ಬಟ್ ಅದಕ್ಕಿಂತ ಹೆಚ್ಚಾಗಿ ಇವಾಗ ನಮಗೆ ಫ್ಯಾನ್ಸ್ ಕ್ರಿಕೆಟ್ಗೆ ಬಂದಿದ್ದಾರೆ, ಸೆಂಟರ್ ಆಫ್ ಅಟ್ರಾಕ್ಷನು. ಥ್ಯಾಂಕ್ ಯು ಅಣ್ಣ ಸೋ ಮಚ್ ನಿಮ್ಮ ಒಂದು ವೆಲ್ಕಮ್ಗೆ ಮತ್ತು ಪ್ರೆಸೆನ್ಸ್ಗೆ. ಅದ್ರ ಜೊತೆಗೆ PRO ಸರ್, ವೆಂಕಟೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೆಸೆನ್ಸ್ಗೆ. ಆ್ಯಂಡ್ ಲಕ್ಷ್ಮಿ ಆ್ಯಂಡ್ ಸ್ವಸ್ತಿಕ್, ಥ್ಯಾಂಕ್ ಯು ನಿಮ್ಮ ಒಂದು ಸಪೋರ್ಟ್ಗೆ. ಎಲ್ಲರೂ ಚೆನ್ನಾಗಿ ಆಡೋಣ. ಮುಂದೆ ಈಗೇನು ಫ್ಯಾನ್ಸ್ ಕ್ರಿಕೆಟ್ ಆಡ್ತಿದ್ದೀವಿ ಅದೇ ಹೀರೋಸ್ನ ಒಂದು ಸ್ಲಾಟಲ್ಲಿ ಆಡ್ಸೋಣ, ನೋಡೋಣ. ಎಲ್ಲರೂ ದೊಡ್ಡವರ ಸೀನಿಯರ್ಸ್ ಅಂತ ಬಂದಾಗ ಅವ್ರ ಸಪೋರ್ಟಿಂದ ಪ್ಲ್ಯಾನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆನಂದ್ ಆಡಿಯೋ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗೂ. ಆ್ಯಂಡ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಮರೆತೆ ಹೇಳೋದು, ಇವತ್ತು ನಮ್ಮ ವಸಿಷ್ಠ ಸರ್ ಬಂದಿದ್ದಾರೆ. ಅವ್ರಿಗೆ 5 ನಿಮಿಷ ನಾನು ಮಾತಾಡಿದ್ದು, ಡೌಟ್ ಇತ್ತು ಬರೋದು, ಟ್ರೈ ಮಾಡ್ತೀನೋ ನೋಡೋಣ, ಇಲ್ಲ ಮ್ಯಾಚ್ಗಾರ ಬರಬೇಕು ಅಂದೆ. ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅವತ್ತೇ ಇಟ್ಕೊಂಡ್ಬಿಟ್ಟಿರ, ನಾನು ಬರಲ್ಲ ಹಂಗೆ ಹೀಗೆ ಅಂದರು. ಸರಿ ಏನೋ ನೋಡಿ ಪ್ರೆಸ್ ಮೀಟ್ಗೆ ಟ್ರೋಫಿ ಲಾಂಚ್ಗೆ ಬರಬೇಕು, ಈ ಕಾರ್ಯಕ್ರಮಕ್ಕೆ ರಘು ಮುಖರ್ಜಿ ಅವರು ಬರಬೇಕಾಗಿತ್ತು, ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಬರಬೇಕಾಗಿತ್ತು. ರಘು ಮುಖರ್ಜಿ ಅವರು ಹುಷಾರಿಲ್ಲದೆ ಬರೋಕ್ಕಾಗಿಲ್ಲ. ನಾಗೇಂದ್ರ ಸರ್ ಸ್ವಲ್ಪ ಬ್ಯುಸಿ ಸ್ಟುಡಿಯೋದಲ್ಲಿ. ವಸಿಷ್ಠ ಸಿಂಹ ಅವರು ನಮಗೆ ಕೊನೆ ಕ್ಷಣ 5 ನಿಮಿಷ ನಾವು ಹೇಳಿದ್ದು, ಆಯ್ತು ಬರ್ತೀನಿ ಬಿಡು ಅಂತೆಲ್ಲ ಹೇಳಿ, ಅವ್ರು ಆಗ್ಬೋದು, ನಮ್ಮ ಚೇತು ಹೋಗ್ಬೋದೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಇದೇ ಥರ ನಮಗೆ ಸಪೋರ್ಟಿವ್ ಆಗಿ ಇರಿ, ಯಾವಾಗಲೂ ಇರಬೇಕು ಅಂತ ಕೇಳ್ಕೊತೀನಿ. ನಾವು ಯಾವಾಗಲೂ ಒಗ್ಗಟ್ಟಾಗಿ ಇರ್ತೀರಿ, ಸೇರ್ತಾ ಇರ್ತೀರಿ. ಎಲ್ಲರೂ ಬರೀ ಕ್ರಿಕೆಟ್ ಅನ್ನೋದಲ್ಲ, ಎಲ್ಲದಕ್ಕೂ ಸೇರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಮಾಡ್ತಾ ಇರೋದು. ಕನ್ನಡ ಸಿನಿಮಾ ಬೆಳೆಸ್ಬೇಕು, ಕನ್ನಡ ಸಿನಿಮಾಗೂ ಇರಬೇಕು, ಫ್ಯಾನ್ಸು ಇರಬೇಕು. ಫ್ಯಾನ್ಸ್ ಎಲ್ಲರೂ ಇದ್ರೇ ಎಲ್ಲ ಆಗುತ್ತೆ. ನೋಡೋಣ ಮುಂದೆ ಎಷ್ಟು ದಿನ ತಗೊಳ್ಳೋದು ಗೊತ್ತಿಲ್ಲ, 11 ಸೀಸನ್ ಆಗಿದೆ, ಅಷ್ಟೊತ್ತಿಗೆಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ವಸಿಷ್ಠ ಸರ್ಗೆ, ಹಾಗೆ ಸುಧೀಂದ್ರ ವೆಂಕಟೇಶ್ ಸರ್ಗೆ, ಹಾಗೆ ನಿಮಗೂ ಕೂಡ ಸರ್, ಆ್ಯಂಡ್ ಸ್ವಸ್ತಿಕ್ ನಿಮಗೂ ಕೂಡ ಸರ್, ಥ್ಯಾಂಕ್ ಯು ಆಲ್. ಆ್ಯಂಡ್ ಎಸ್, ಇವಾಗ ಜಿಮ್ ಮಾಡ್ಸಲ್ಲ ಸರ್. ಎಸ್, ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಹಾಗೆ ಇದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಸೀಸನ್ 11ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಓಕೆ, ಆರ್ಗನೈಸರ್ಸ್ ಆನ್ ಸ್ಟೇಜ್. ಎಲ್ಲ ಆರ್ಗನೈಸರ್ಸ್, FCL ಸೀಸನ್ 11 ಆರ್ಗನೈಸರ್ಸ್, ನಾವು ಆಡ್ತಾನೆ ಇದ್ದಾರೆ, ಮಾಡ್ತಾರೆ. ನೀವು ಮಾಡಿಲ್ಲ, ನಾನು ಮಾಡಿದ್ದೆ. ನೀವು ಮಾಡಿದ್ರೆ ಎಲ್ಲ ಮಾಡಿದ್ದೆ, ಎಲ್ಲರಿಗಿಂತ ನಾನೇ ಮಾಡಿದ್ದೆ. ಎಲ್ಲೈತು ಮಿಕ್ಕಿದ ಕೂದಲು? ಕೂದಲು ಸ್ಯಾಂಡಿ ಪಕ್ಕ ಬೀಳ್ತಾರೆ. ಸ್ಯಾಂಡಿ ಕಟಿಂಗ್ ಮಾಡಿ ಏನು ಮಾಡ್ಕೊಂಡಿದ್ದೆ. ಆರ್ಗನೈಸರ್ಸ್ FCL ಸೀಸನ್ 11 ಆರ್ಗನೈಸರ್ಸ್ ಪ್ಲೀಸ್ ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ.
ಅಲ್ಲ ಏನೋ ತೆಗಿಯೋದ ಕ್ವಾರ್ಟರ್ ಮಾಡಲಿಲ್ಲ ಬರ್ತೀನಿ ಆಫೀಸ್ಗೆ ನೀವು ಆಫೀಸಲ್ಲಿ ಇರುತ್ತೆ ನಾನು 6 ಗಂಟೆಗೆ ಬಂದಿದ್ದೆ ನೋಡ್ತಾ ಕ್ಯಾಪ್ಟನ್ಸ್ ಆಯ್ತಲ್ಲ ಏನು ಮಾಡೋಣ ಮಾಡಲಾ ಸರ್